ಸರ್, ತಮ್ಮ ಪೂರ್ತಿ ಹೆಸರು? ಉದಯ್ ಕುಮಾರ್ ಎಂ ಅಂತ. ಉದಯ್ ಕುಮಾರ್. ನಮ್ಮ ರಾಜಕೀಯ ಜೀವನದಲ್ಲಿ ಉದಯ್ ದಳಪತಿ ಅಂತಾನೆ. ಸರ್, ಅಂತಂದಾಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಮೈಸೂರು ತಾಲೂಕು ದೊಡ್ಡಮಾರನಹಳ್ಳಿ ಪಂಚಾಯತಿ. ದೊಡ್ಡಮಾರನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್. ಅಂತಂದಾಗೆ ತಾವು ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥದ್ದು ಸರ್? ಅಂದ್ರೆ 30 ವರ್ಷದ ರಾಜಕೀಯ ನಮ್ಮ ಫ್ಯಾಮಿಲಿದು. ನಮ್ಮ ತಂದೆಯವರು ಹಾಕೊಟ್ಟ ಇದರಲ್ಲಿ ಅದೇ ಲಾಸ್ಟ್ ಒಂದು 5 ಇಯರ್ಸ್ ಲಾಸ್ಟ್ ಇದರಲ್ಲಿ ಒಂದು 5-6 ಮತದಲ್ಲಿ ಸೋತಿದ್ದೆ. ಈ ಸಲ ಭಾರಿ ಅಂತರದಿಂದ ಜಯಗಳಿಸಿದ್ದೀರಾ ಸರ್. ಅಂತಂದಾಗೆ ತಾವು ಯಾವ ಪಕ್ಷದ ಒಂದು ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ಆಕ್ಚುಲಿ ನಾನು ಪಕ್ಷೇತರವಾಗಿ ಉಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಕ್ಷೇತರವಾಗಿ ಉಳ್ಕೊಳ್ಳೋದಕ್ಕೆ ಯಾವ ಪಕ್ಷದಲ್ಲೂ ನಾವು ಅಂತ ಬೆಂಬಲಿತ ಯಾವ ಪಕ್ಷ ನಮ್ಗೆ ಬೆಂಬಲ ಇಲ್ಲ. ಹಾಗಾಗಿ ಪಕ್ಷೇತರವಾಗಿ ನಾವು ಗುರುತಿಸ್ಕೊಳ್ತೀವಿ. ಪಕ್ಷೇತರವಾಗಿ ಗುರುತಿಸ್ಕೊಂಡಿದ್ದೀರಾ ಸರ್. ಅಂತಂದಾಗೆ ಈಗ ತಮಗೆ ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಟೋಟಲ್ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಟೋಟಲ್ 543 ಮತ ಬಂದಿತ್ತು. 840 ಮತಕ್ಕೆ 500 ಚಿಲ್ಲರೆ ಬಂದಿತ್ತು. ಮೆಜಾರಿಟಿ ಮತ ನನಗೆ ಬಂದಿತ್ತು. ಒಳ್ಳೆ ಲೀಡಿಂಗ್, ಹೆಚ್ಚು 200 ಚಿಲ್ಲರೆ ಇದರಲ್ಲಿ ಲೀಡಿಂಗ್ ಅಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಸರ್. ಅಂದಾಗ ಈಗ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದುಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಹೌದು, ಕಳೆದ ಒಂದು ನನ್ಕೊಂಡಂಗೆ ಒಂದು 20 ವರ್ಷದಿಂದ ಯಾವುದೇ ತರಹದ ಅಭಿವೃದ್ಧಿ ಕಾರ್ಯ ಇಲ್ಲಿ ತನಕ ನಡೆದಿಲ್ಲ. ಆದ್ರೆ ಈಗ ನಾವು ಗೆದ್ದ ಒಂದು 3 ತಿಂಗಳಲ್ಲೇ ಮೊದಲನೇ ಬಾರಿಗೆ ಗ್ರಾಮ ವಿಕಾಸ ಯೋಜನೆಯಲ್ಲಿ MLA ಕೋಟಾದಿಂದ ಮೊದಲಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಿದ್ವಿ. ಅದು ಸಕ್ಸಸ್ ಆಗಿದೆ. SCP ಯೋಜನೆಯಲ್ಲಿ ಹರಿಜನಕ್ಕೆ ಅಂತ ಏನು ಇತ್ತು ಅದನ್ನ ಮಾಡಿಸಿ ಅದನ್ನು ಸಹ ಸಕ್ಸಸ್ ಆಗಿ ಅಭಿವೃದ್ಧಿನಲ್ಲಿ ಆಗ ಮೊದಲನೇ ಸ್ಟೆಪ್ ದಾಟಿ ಮುಂದೆ ಒಂದು ಹಂತ ದಾಟಿ ಮುಂದೆ ಬಂದಿದ್ದೀರಾ. ಹೌದು. ಈಗ ಏನು ಕುಂದುಕೊರತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸರ್? ಹೌದು, ನೀರಿಂದೊಂದು, ಮತ್ತೆ ರಸ್ತೆ ಚರಂಡಿಗಳದು, ಮತ್ತೆ ಒಂದ್ ಸ್ವಲ್ಪ ನೈರ್ಮಲ್ಯದ ಬಗ್ಗೆ ಭಾರಿ ಜನರಲ್ಲಿ ಒಲವಿಲ್ಲ. ನೈರ್ಮಲ್ಯದ ಬಗ್ಗೆ ನಾನು ಒತ್ತು ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಜೊತೆಗೆ ನೀರು ಮತ್ತೆ ರಸ್ತೆಗಳದು ಮತ್ತೆ ಲೈಟಿಂಗ್ ಪ್ರಾಬ್ಲಮ್. ನೈಟ್ ನಲ್ಲೆಲ್ಲ ತುಂಬಾ ಕಸಲೆ ವಾತಾವರಣ ಇದೆ. ಅದ್ರ ಬಗ್ಗೆನೂ ಕಾಳಜಿ ವಹಿಸ್ತಾ ಇದ್ದೀರಾ ಸರ್. ಅಂತಂದಾಗ ಈಗಿರೋ ಕುಂದುಕೊರತೆಗಳ ಬಗ್ಗೆ ತಾವು ಪಂಚಾಯತಿ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಕ್ರಮ ಕೈಗೆ ತಗೋಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ಈಗ ಆಲ್ರೆಡಿ ನಾನು ಲೈಟಿಂಗ್ ಎಲ್ಲ ವ್ಯವಸ್ಥೆಗೆ ಈಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಈಗ 1 or 2 days ನಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಲೈಟಿಂಗ್ಸ್ ಇನ್ನೇನು ತೊಂದರೆ ಇಲ್ಲ. ಮತ್ತೆ ನೀರಿಂದು ಅಷ್ಟೇ, ಪೈಪ್ ಲೈನ್ ಇಂದ ಹಿಡಿದು ಮತ್ತೆ ನಲ್ಲಿಗಳನ್ನ ಪ್ರತಿ ಎಲ್ಲಾ ಮನೆಗಳಿಗೂ ನಲ್ಲಿ ಇರ್ಲೇಬೇಕು ಅಂತ ಮಾಡಿ ಅದ್ರದ್ದು ಮಾಡಿದೀವಿ. ಜೊತೆಗೆ
ಕಂದಾಯ ವಸೂಲಿನಲ್ಲಿ ಈ ಒಂದು ಲಾಸ್ಟ್ 5 ವರ್ಷದಲ್ಲಿ ಯಾವುದೇ ತರ ಕಂದಾಯ ವಸೂಲಿ ಮಾಡಕ್ಕೆ ಯಶಸ್ವಿ ಆಗಿಲ್ಲ ಕಳೆದವರು. ಈ ಸಲ ನಾನು ಕಂದಾಯ ಎಲ್ಲಾನು ಚೆನ್ನಾಗಿ ವಸೂಲಿ ಮಾಡಿ ಆಲ್ಮೋಸ್ಟ್ 30% ಈ ಸಲ ಕಂದಾಯ ವಸೂಲಿ ಮಾಡಿಸಿದೀನಿ ಈ 3 ತಿಂಗಳಲ್ಲೇ. ಇನ್ನು ಮುಂದಿನ ತಿಂಗಳಲ್ಲಿ ಕಂದಾಯ ವಸೂಲಿ ಮಾಡಿದ್ರೆ ನಮ್ಗೆ ಹಣಕಾಸು ಬರದೆ ನಮ್ಮ ಕಂದಾಯದಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಕಂದಾಯನೇ ಮೂಲ. ಹಂಗಾಗಿ ಅದನ್ನ ಫಸ್ಟ್ ಸ್ಟೆಪ್ ತಗೊಂಡು ಆ ದುಡ್ಡಿನಲ್ಲೇ ನಮ್ಮ ಗ್ರಾಮನ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ ಸರ್. ಸರ್ ಅಂದಾಗ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ಈಗ ನಾವು ಗ್ರಾಮ ಪಂಚಾಯತಿ ವತಿಯಿಂದ ನೀರು ಮತ್ತೆ ಲೈಟಿಂಗ್ಸ್ ಮತ್ತೆ ಸಣ್ಣ ಪುಟ್ಟ ವ್ಯವಸ್ಥೆಗಳಿಗೆ ಆಗ್ತಾ ಇದೆ. ದೊಡ್ಡ ಮೊತ್ತದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಆಗಲ್ಲ. ಈ ದೊಡ್ಡ ದೊಡ್ಡ ರಸ್ತೆ ಇರ್ಬೋದು, ಕಾಂಕ್ರೀಟ್ ರೋಡ್ ಇರ್ಬೋದು, ಅದು ಡ್ರೈನೇಜಸ್ ಇರ್ಬೋದು, ಈ ತರ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಅಭಿವೃದ್ಧಿಗೆ ಏನೇನ್ ಬೇಕು ಅದೆಲ್ಲ ನಾವು ಸರ್ಕಾರದ ವತಿಯಿಂದ ತಗೊಂಡು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್ ತಮಗೆ ರಾಜಕೀಯವಾಗಿ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ದಾರಾ ಸರ್? ಆಕ್ಚುಲಿ ನನ್ನ ಈ ರಾಜಕೀಯ ವೃತ್ತಿಗೆ ನಮ್ಮ ತಂದೆನೇ ಸ್ಫೂರ್ತಿ. ಅವ್ರ ಹೆಸರು ತಿಳಿಸ್ಕೊಡ್ಬೋದು ಸರ್? ನಮ್ಮ ತಂದೆ ಹೆಸರು ಮಾದೇವಪ್ಪ ಅಂತ. ಅವರೇ ನಮ್ಗೆ ಸ್ಫೂರ್ತಿ. ಕಳೆದ ಒಂದು 30 ವರ್ಷದಿಂದ ರಾಜಕೀಯ ಜೀವನದಲ್ಲಿ ನಮ್ಮ ಊರಿಗೆ ದುಡಿದಿದ್ದಾರೆ. ಆದ್ರೆ ರಾಜಕೀಯವಾಗಿ ಬೇರೆಯವ್ರ ತರ ಬೇರೆ ಹೊರಗಡೆ ಹೋಗ್ಲಿಲ್ಲ ಅಷ್ಟೇ. ನಮ್ಮ ಗ್ರಾಮದ ವ್ಯಾಪ್ತಿನಲ್ಲೇ ದುಡಿದು ಒಳ್ಳೆ ಹೆಸರು ಗಳಿಸಿದ್ದಾರೆ. ಅವ್ರ ಹೆಸರನ್ನ ಮುಂದೆ ಉಳಿಸ್ಕೊಂಡು ಹೋಗಿ ಯಶಸ್ವಿ ದಿನಗಳಲ್ಲಿ ಅನ್ಕೊಂಡಿದ್ದೀರಾ? ಸರ್ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಥಿ ಎಜುಕೇಶನ್ ಬೇಕಾ ಬೇಡ? ಹೌದು, ಮುಖ್ಯ. ಎಜುಕೇಶನ್ ಇಲ್ಲ ಅಂತಂದ್ರೆ ಯಾವ್ದು ಆಗೋದಿಲ್ಲ. ಇವತ್ತಿನ ಇದರಲ್ಲಿ ಎಜುಕೇಶನ್ ಬೇಕೇ ಬೇಕು. ಎಜುಕೇಶನ್ ಇಲ್ಲ ಅಂತಂದ್ರೆ ಕತ್ಲೆ ಜಗತ್ತು ಅನ್ನೋದು ಇದ್ದೇ ಇರುತ್ತೆ. ಸರ್ ಅಂತ ಈಗ ತಾವೊಬ್ರು ಯುವಕರಾಗಿ ರಾಜಕೀಯಕ್ಕೆ ಬಂದಿದ್ದೀರಾ. ಮುಂಬರುವ ದಿನಗಳಲ್ಲಿ ಬರುವಂತ ಯುವಕರುಗಳಿಗೆ ತಮ್ಮ ಕಡೆಯಿಂದ ಏನೊಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಈಗ ಏನಂತಂದ್ರೆ ಯುವಕರು ಈ ರಾಜಕೀಯ ವೃತ್ತಿಗೆ ಬಂದ್ರೆ ಅಪ್ರಾಕ್ಸಿಮೇಟ್ಲಿ ಒಬ್ಬ ಎಂಪ್ಲಾಯಿಗಳು ತಗೊಳ್ಳೋದು ನಾವು ಗವರ್ನಮೆಂಟ್ ತಗೊಳ್ಳೋದು ಎಂಪ್ಲಾಯೀಸ್ ಅಂತ ಯುವಕರನ್ನೇ. ಅಂದ್ರೆ ಅವ್ರಿಗೆ ಜಾಬ್ ಆಗೋದೇ ಯುವಕರಿಂದ. ಹೌದು ಸರ್. ಸುಮಾರು ಒಂದು 36 ವರ್ಷ ಇವ್ರು ದುಡಿಸ್ಕೊಳ್ಳೋಕೆ ಅಂತಾನೆ ಇವ್ರು ಯುವಕರು ತಗೊಂಡು ದುಡಿಸಂತದ್ದು. ರಾಜಕೀಯ ಜೀವನಕ್ಕೂ ಯುವಕರು ಬಂದ್ರೆ 36 ವರ್ಷದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದು ಅನುಭವ ಸಿಗುತ್ತೆ ಎಲ್ಲ ತರದ್ರಲ್ಲಿ. ಮತ್ತೆ ಮುಂದಿನ ಇವರು ನಿವೃತ್ತಿ ಜೀವನ ಆಗಷ್ಟರಲ್ಲಿ ಒಳ್ಳೆ ರಾಜಕೀಯ ವ್ಯಕ್ತಿಯಾಗಿ ಗುರುತಿಸ್ಲಿಕ್ಕೂ ಆಗುತ್ತೆ ಯುವಕರು ಬಂದ್ರೆ. ಅದೇ ಏಜ್ ಪರ್ಸನ್ ಆಗಿರೋರು ಬಂದ್ರೆ ಕಡಿಮೆ ಟೈಮ್ ಅವಧಿ ಕಡಿಮೆ ಇರುತ್ತೆ. ಅವರು ಅದನ್ನ ಅನುಭವ ತಗೊಳ್ಳೋದ್ರಲ್ಲಿ ಅವರು ನಿವೃತ್ತಿ ಹೊಂದ್ಬಿಟ್ಟಿರ್ತಾರೆ. ಅದು ಯಾವ್ದೇ ತರದ ಅಭಿವೃದ್ಧಿ ಆಗೋಕ್ ಚಾನ್ಸಸ್ ಇಲ್ಲ. ಯುವಕರು ಬಂದ್ರೆ ಒಳ್ಳೆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಕಾಣ್ಬೋದು ಅಂತ. ಓಕೆ ಸರ್. ಸರ್ ಅಂತ ಈಗ ತಮ್ಮ ಪಂಚಾಯತಿನಲ್ಲಿ ತಮ್ಮನ್ನ ಬಿಟ್ಟು 22 ಜನ ಸದಸ್ಯರುಗಳು ಅಂತ ಏನಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 political.com ಕಡೆಯಿಂದ ತಾವು ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಕೆಲವು ಈ ರಾಜಕೀಯ ಇದಕ್ಕೆ ಬಂದಿರೋ 23 ಜನ ಬಂದಿದ್ದಾರೆ ಆಲ್ರೆಡಿ. 23 ನನ್ನ ಬಿಟ್ಟು ಸೇರಿ 23. ಅದರಲ್ಲಿ ಅಭಿವೃದ್ಧಿಗೆ ಅಂತ ಬಂದಿರೋರು ಕೆಲವರು, ಮತ್ತೆ ಅವರ ಸ್ಟೇಟಸ್ಗೋಸ್ಕರ ಬಂದಿರೋ ಕೆಲವರು ಅವರ ಮನೆಯವರು ನಡೆಸ್ಕೊಂಡ್ ಬಂದಿದ್ರು, ಅದನ್ನ ಮಾಡ್ಕೊಳ್ಬೇಕು ಅಂತ ಕೆಲವರು ದುಡ್ಡಾಸೆಗೂ ಬಂದಿರ್ತಾರೆ. ಈ ತರ ಎಲ್ಲಾ ತರದವರು ಇದಾರೆ ಅಂತ ನಾವು ಇಂಥವ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಎಲ್ಲಾ ಬೇರೆ ಬೇರೆ ಚೌಕಟ್ಟು ಹಾಕೊಂಡ್ ಬಂದಿರೋರು ಉಂಟು. ಆದ್ರೆ ಯಾವ್ದೇ ಚೌಕಟ್ಟು ಹಾಕೊಂಡ್ ಬಂದಿದ್ರು ಅಭಿವೃದ್ಧಿಗೆ, ಗ್ರಾಮದ ಅಭಿವೃದ್ಧಿಗೆ ಅಂತ ಕೆಲಸ ಮಾಡಿದ್ರೆ ಎಲ್ಲ ಮುಂದಿನ ಇದರಲ್ಲಿ ಗ್ರಾಮಗಳು ಅಭಿವೃದ್ಧಿ ಕಾಣೋಕೆ ಸಾಧ್ಯ ಆಗುತ್ತೆ. ಹಾಗೂ ಜನಗಳಿಗೆ ಒಂದು ಸ್ವಲ್ಪ ನಂಬಿಕೆ ಅನ್ನೋದು ಬರುತ್ತೆ ಅಂತ ಹೇಳೋದಕ್ಕೆ. ಓಕೆ ಸರ್. ಸರ್ ಅಂತ ನನಗೆ ತಮಗೆ ಕಡೆದಾಗಿ ಇನ್ನೊಂದು ಪ್ರಶ್ನೆ. ಇವತ್ತು ತಾವೊಬ್ಬರು ರಾಜಕೀಯ ವ್ಯಕ್ತಿ ಹಾಗೂ ಮತ್ತು ಪಂಚಾಯತಿ ಸದಸ್ಯರು ಅಂತ ಗುರುತಿಸ್ಕೋಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕೆಂದ್ರೆ ಅವರು ನಿಮ್ಗೊಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜೈಗಳು ಸೇರಿಸಿ ಇವತ್ತು ತಾವೊಬ್ರು ರಾಜಕೀಯ ವ್ಯಕ್ತಿ ಅಂತ ಗುರುತು ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸರ್ ಆ ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂತಹ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ನನ್ಗೆ ಗೆಲ್ಸ್ಕೊಟ್ಟಿರೋದೇ, ನನ್ನ ನಂಬಿಕೆ ಇಟ್ಟು ಗೆಲ್ಸಿರೋದೇ ಮೊದಲನೇದಾಗಿ ನಾವು ಅವ್ರಿಗೆ ಧನ್ಯವಾದ ವ್ಯಕ್ತಪಡಿಸ್ಬೇಕು. ಆದ್ರೆ ಅದನ್ನ ನಾನು ಈ 5 ವರ್ಷದಲ್ಲಿ ನಾನು ಅವ್ರಿಗೆ ಕೆಲಸ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಶಿಕ್ಷಣ ಕೊಡ್ತೀನಿ, ಮತ್ತೆ ಇನ್ನೊಂದು ಗ್ರಾಮದ ನೈರ್ಮಲ್ಯ ಕಾಪಾಡ್ತೀನಿ, ಮತ್ತೆ ಸವಲತ್ತುಗಳು ಗವರ್ನಮೆಂಟ್ ಇಂದ ಏನು ಸವಲತ್ತುಗಳಿದೆ ಅದೆಲ್ಲನೂ ಅವ್ರಿಗೆ ಮುಟ್ಟಿಸ್ತೀನಿ. ಅದೇ ಅವ್ರಿಗೆ ಯಾವ್ದೇ ತರದ ಖರ್ಚು ವೆಚ್ಚ ಇಲ್ಲದಂತೆ ನನ್ನ ಕೈಯಿಂದ ಸಣ್ಣ ಪುಟ್ಟ ಖರ್ಚುಗಳನ್ನ ನಾನೇ ಮಾಡಿ ಅವ್ರಿಗೆ ಎಲ್ಲಾ ಸವಲತ್ತುಗಳನ್ನ ದೊರಕಿಸ್ಬೇಕು ಅಂತ ನನ್ನ
ಅಭಿಪ್ರಾಯ ಮಾಡಿದ್ರೆ ಆಟೋಮೆಟಿಕ್ ಅವ್ರಿಗೆ ಕೃತಜ್ಞತೆಗಳು ನಾವು ಕೆಲಸ ಮಾಡೋ ಮುಖಾಂತರ ಸಲ್ಲಿಸ್ತೀರಾ? ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಒಂದು ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕವಾಗಿ ತಮ್ಮ ಗ್ರಾಮದ ಜನತೆಗೆ ತಾವೊಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದೌದು. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಿ ಅಂತ ಕೊಡ್ತಾ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.